21 ವರ್ಷಗಳ ಹಿಂದೆ, ಸ್ವಾಮಿಗಳಿಗೆ ನೆನಪಿದೆಯಲ್ಲೂ ಗೊತ್ತಿಲ್ಲ, ನನ್ನ ಉಪನಯನದ ಕಾಲ ನೆನಪಿದ್ದೇ ಇರುತ್ತೆ ಸ್ವಾಮಿಗಳಿಗೆ. 21 ವರ್ಷಗಳ ಹಿಂದೆ ನನ್ನ ಉಪನಯನ, ಮರುದಿನ ಉಪನಯನ. ಹಿಂದಿನ ದಿನ ಅತ್ಯಂತ ಸಂಜೆಯ ಕಾಲದಲ್ಲಿ ಅತ್ಯಂತ ಜೋರಾಗಿ ಮಳೆ ಬಂತು. ಮಳೆ ಬಂತು ಅಂದರೆ ಹೇಗೆ ಅಂತಂದರೆ ಏಪ್ರಿಲ್ನಲ್ಲಿ ಸಹಜವಾಗಿ ಮಳೆ ಬರುವ ಪ್ರಸಂಗ ಇರುವುದಿಲ್ಲ. ಹೇಗೆ ಮಳೆ ಬಂತು ಅಂದರೆ ಹಾಕಿರ್ತಕ್ಕಂಥ ಶಾಮಿಯಾನ ಇನ್ನೇನಿತ್ತೋ ಅದೆಲ್ಲವೂ ಕೂಡ ಬಿದ್ದು ಹೋಗಿದೆ. ಅಲ್ಲಿ ಮನೆ ಮುಂದೆ ಹಾಕಿರ್ತಕ್ಕಂಥ ಚಪ್ಪರ ಒಂದು ಬಿದ್ದಿಲ್ಲ, ಅದು ಬಿಟ್ಟು ಎಲ್ಲ ಬಿದ್ದು ಹೋಗಿದೆ. ಅಡುಗೆ ಪಾತ್ರೆಗಳು ಎಲ್ಲ ಆ ಕಡೆ ಈ ಕಡೆ ಆಗಿದೆ, ಕಟ್ಟಿಗೆ ತೊಯ್ದು ಹೋಗಿದೆ, ಎಲ್ಲ ಆಗಿದೆ. ಮರುದಿನ ಸ್ವಾಮಿಗಳು ಬರಬೇಕು, ಮೂಲರಾಮದೇವರ ಪೂಜೆ ಮನೆಯಲ್ಲಿ ಆಗಬೇಕು. ಸಂದರ್ಭದಲ್ಲಿ ನಮ್ಮ ತಂದೆಯವರು ಅವತ್ತು ಸ್ವಾಮಿಗಳ ರಾತ್ರಿ ಬೇರೆಯವರ ಮನೆಯಲ್ಲಿ ಅಲ್ಲಿ ವಾಸವಾಗಿದ್ದರು. ಅಲ್ಲಿ ಹೋಗಿ ಹೀಗಾಗಿದೆ ಅಂತ ಹೇಗೆ ಹೇಳಿದಾಗ ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟರು. ಏನೂ ಆಗಲ್ಲ, ಬೆಳಗ್ಗೆ ನಾನು ಬರ್ತೇನೆ ಅಂತ ಹೇಳಿ ಮಂತ್ರಾಕ್ಷತೆ ಕೊಟ್ಟು ಕಳಿಸಿದರು. ಯಾರು ನಂಬ್ತಿರೋ ಬಿಡ್ತಾರೆ ಗೊತ್ತಿಲ್ಲ. ಬೆಳಗ್ಗೆ 6:30 ಗಂಟೆಗೆ 11:11 ಎಷ್ಟು ಬಿಸಿಲಿರಬೇಕೋ ಅಷ್ಟು ಬಿಸಿಲು, 11:11 ಗಂಟೆ ಎಷ್ಟು ಬಿಸಿಲು, ಅಷ್ಟು ಬಿಸಿಲು 6 ಗಂಟೆಗೆ, 6:30 ಗಂಟೆಗೆ. ಇವತ್ತೇನು ಅಡುಗೆ ಮಾಡ್ತಾ ಇದ್ದಾರೆ ವಾದಿರಾಜ ಮತ್ತು ಗೋಪಿ ಅಂತಿದ್ದಾರಲ್ಲ, ಅವರೇ ಸಾಕ್ಷಿ, ಅವರೇ ಹೇಳ್ತಾರೆ ಎಂದಿಗೂ. ಕಟ್ಟಿಗೆ ಎಲ್ಲ 8:30-9 ಗಂಟೆ ಹೊತ್ತಿಗೆ ಕಟ್ಟಿಗೆ ಒಣ ಆಗಿ 500 ಜನಕ್ಕೆ ಅಡುಗೆ ಆಗಿದೆ. ಮೂಲರಾಮದೇವರ ಪೂಜೆ ಮನೆಯಲ್ಲಿ ಆಗಿದೆ. ಇದು ಸ್ವಾಮಿಗಳ ಮಂತ್ರಾಕ್ಷತೆ ಮಹಿಮೆ 21 ವರ್ಷಗಳ ಹಿಂದೆ ಇತ್ತು. ಇನ್ನು ಇವತ್ತಿಗೆ ಅವರ ಮಂತ್ರಾಕ್ಷತೆ ಮಹಿಮೆ ಇನ್ನೆಷ್ಟಾಗಿರ್ಬೇಕು ನೀವೆಲ್ಲರೂ ಕೂಡ ವಿಚಾರವನ್ನು ಮಾಡಿ.